ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪವಿ ಟ್ರೇಲ್ಸ್. ಇವತ್ತು ನಾನು ಸಿಂಪಲ್ಲಾಗಿ ಈಸಿಯಾಗಿ ಕ್ರೀಮಿ ಗೋಬಿ ಮಟರ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಮೊದಲಿಗೆ ಕುಕ್ಕರಲ್ಲಿ ನಾನು ಹೂಕೋಸನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದನ್ನು ಬಿಸಿ ನೀರಲ್ಲಿ ತೊಳ್ಕೊಂಡಿದ್ದೀನಿ, ಹುಳ ಇದ್ದರೆ ಹೋಗಬೇಕು ಅಂತ. ಅದಾದಮೇಲೆ ಹೂಕೋಸನ್ನ ಹಾಕ್ಕೊಂಡು ಬಟಾಣಿ, ಇಲ್ಲಿ ಫ್ರೋಝನ್ ಬಟಾಣಿ ಯೂಸ್ ಮಾಡ್ತಿದ್ದೀನಿ, ನೀವು ಫ್ರೆಶ್ ಯೂಸ್ ಮಾಡ್ಬೋದು. ನೀರು ಸ್ವಲ್ಪ, ಅದು ಬೇಯಿಸ್ಕೊಳ್ಳೋಕ್ಕೆ ಅಷ್ಟೇ, ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಉಪ್ಪು ಹಾಕ್ಕೊತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿ ಕುಕ್ಕರ್ ವಿಸಿಲ್ ಹಾಕಿ 2 ವಿಸಿಲ್ ಕೂಗಿಸ್ಕೊಂಡ್ರೆ ಸಾಕು. ಇಲ್ಲಿ ನಾನು ಮಸಾಲ ಪೇಸ್ಟ್ ಮಾಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಒಂದು ದೊಡ್ಡದು ಈರುಳ್ಳಿ ಹಾಕ್ತಿದ್ದೀನಿ. ಈರುಳ್ಳಿ ಆದಮೇಲೆ ಟೊಮೆಟೊ ಒಂದು, ಇದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಟೊಮೆಟೊ ಹಾಕ್ಕೊಳ್ಳಿ. ಗ್ರೇವಿ ಜಾಸ್ತಿ ಬೇಕಂದರೆ 1-2 ಟೊಮೆಟೊ ಹಾಕ್ಕೊಳ್ಳಿ. ಟೊಮೆಟೊ ಹಾಕ್ಕೊಂಡ್ಮೇಲೆ ನಾನು ಇಲ್ಲಿ ನೆಕ್ಸ್ಟ್ ಸ್ಟೇಜಲ್ಲಿ ಶುಂಠಿ, ಬೆಳ್ಳುಳ್ಳಿ ಮತ್ತು ಶುಂಠಿ ಹಾಕಿದ್ದೀನಿ. 5 ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ದಪ್ಪ ಇದೆ, ಚಿಕ್ಕದಾದರೆ ಒಂದು 6-7 ಹೆಸರು ಹಾಕ್ಕೊಳ್ಳಿ. 1 ಹಸಿಮೆಣ್ಸಿನ್ಕಾಯಿ ಮೀಡಿಯಮ್ ಸೈಜ್ದು, 1 ಏಲಕ್ಕಿ, 5 ಬಾದಾಮಿ, ನೀವು ಗೋಡಂಬಿ ಬೇಕಾದ್ರೆ ಹಾಕ್ಕೋಬೋದು. ಸ್ವಲ್ಪ ಇದು ಜೀರಿಗೆ ಮತ್ತು ಫೆನಲ್ ಸೀಡ್ಸು, ಸೋಂಪು. ಇದಾದಮೇಲೆ ಸ್ಪೈಸ್ ಪೌಡರ್ಸ್ ಹಾಕ್ತೀನಿ. ಸ್ಪೈಸ್ ಪೌಡರ್ಸ್ ಬಂದ್ಬಿಟ್ಟು ಒಂದು 1/4 ಚಮಚ ಟರ್ಮರಿಕ್ ಪೌಡರು. ಅದಾದಮೇಲೆ ಅದೇ ಸ್ಪೂನ್ ಅಳತೆಯಲ್ಲಿ ಒಂದು ಅರ್ಧ ಚಮಚ ಗರಂ ಮಸಾಲ ಆದಮೇಲೆ 1-2 ಸ್ಪೂನಷ್ಟು ಕೊರಿಯಾಂಡರ್ ಪೌಡರು. ಅದಾದಮೇಲೆ ಇನ್ನೂ 2 ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರು. ಇದಿಷ್ಟು ಹಾಕಿ ನಾವು ಇದಾದಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕು. ನೀರು ಹಾಕ್ಕೊಂಡು ಮಿಕ್ಸಿ ಜಾರ್ ಕ್ಲೋಸ್ ಮಾಡಿ ಫೈನ್ ಪೇಸ್ಟಾಗಿ ರುಬ್ಕೊತಾ ಇದ್ದೀನಿ. ಇವಾಗ ಪೇಸ್ಟ್ ರೆಡಿಯಾಗಿದೆ. ಇವಾಗ ಒಂದು ಪ್ಯಾನ್ ತೊಗೊಂಡು ಸ್ವಲ್ಪ ತುಪ್ಪ ಸೇರಿಸ್ಕೊತಾ ಇದ್ದೀನಿ. ತುಪ್ಪ ಮೆಲ್ಟ್ ಆದಮೇಲೆ ನಾವೇನು ಪೇಸ್ಟ್ ಮಾಡ್ಕೊಂಡಿದ್ದೀವೋ ಆ ಪೇಸ್ಟ್ನ ಹಾಕ್ಕೋಬೇಕು. ಪೇಸ್ಟ್ ಹಾಕ್ಕೊಂಡು ಈ ಪೇಸ್ಟ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಸಾಲ್ಟ್ ಹಾಕ್ತೀನಿ, ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತೀನಿ ಇವಾಗ. ಸೊ ಮಸಾಲೆನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದು ಚೆನ್ನಾಗಿ ಕುದಿಬೇಕು. ಇದನ್ನು ಲೋ ಫ್ಲೇಮಲ್ಲೇ ಚೆನ್ನಾಗಿ ಕುದಿಸಿ ಆ ನೀರೆಲ್ಲ ಕ್ಲೀನಾಗಿ ಎವಾಪ್ರೇಟ್ ಆಗಿಬಿಟ್ಟು ಬರೀ ಪೇಸ್ಟ್ ಉಳ್ಕೊಳ್ಳೋವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ತಾ ಹೋಗಬೇಕು. ಆವಾಗ ಎಲ್ಲ ಮಸಾಲೆದು ಹಸಿ ಸ್ಮೆಲ್ಲೆಲ್ಲ ಹೋಗ್ಬಿಟ್ಟು ಅದು ಇದಾಗುತ್ತೆ. ಇಲ್ಲಿ ಸೈಡಲ್ಲಿ ಬೆಂದಿದೆ ಹೂಕೋಸು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ನೋಡ್ತಿದ್ರೆ ನೀರು ಸ್ವಲ್ಪ ಖಾಲಿಯಾಗಿದೆ. ಸೊ ನೀರು ಕಂಪ್ಲೀಟಾಗಿ ಇದಾಗಬೇಕು. ಕಂಪ್ಲೀಟಾಗಿ ಒಂಚೂರು ನೀರು ಇರಬಾರ್ದು, ಅಲ್ಲಿವರೆಗೂ ನಾವು ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಇನ್ನೇನು ಇದು ಫೈನಲ್ ಸ್ಟೇಜಿಗೆ ಬಂದಿದೆ. ಇವಾಗ ನೀರು ಆಲ್ಮೋಸ್ಟ್ ಎವಾಪ್ರೇಟ್ ಆಗಿದೆ ನೋಡಿ. ಇವಾಗ ನಾನು ಸ್ವಲ್ಪ ನೀರು ಸೇರಿಸ್ಕೊತೀನಿ. ನಿಮ್ಗೆ ಎಷ್ಟು ಬೇಕೋ ಗ್ರೇವಿ ಕನ್ಸಿಸ್ಟೆನ್ಸಿ ಅಷ್ಟು ನೀರು ತೊಗೊಂಡು ನೀವು ಸೇರಿಸ್ಬೋದು. ನೀರು ಸೇರಿಸಿ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀರು ಎಷ್ಟು ಬೇಕೋ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೋಬೋದು. ನನಗೆ ಇದು ತುಂಬ ತಿಕ್ ಅನ್ನಿಸ್ತು, ಅದಕ್ಕೆ ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡು ತಿರ್ಗಾ ಮಿಕ್ಸ್ ಮಾಡಬೇಕು. ಈ ಸ್ಟೇಜಲ್ಲಿ ನೀವು ಬೇಕಾದ್ರೆ ಸಾಲ್ಟು ಮತ್ತು ಸ್ಪೈಸು ಚೆಕ್ ಮಾಡ್ಬೋದು. ನಾನು ಇನ್ನೂ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, ಯಾಕಂದರೆ ನಮಗೆ ಸ್ವಲ್ಪ ಗ್ರೇವಿ ಥರ ಬೇಕು, ಅದಕ್ಕೆ. ಇದಾದಮೇಲೆ ಒಂದು 2 ಮಿನಿಟ್ಸ್ ಬಾಯ್ಲ್ ಆದಮೇಲೆ ಇದು ಕ್ರೀಮಿ ಟೆಕ್ಸ್ಚರ್ ಬೇಕು ಅಂದ್ಬಿಟ್ಟು ನಾನು ಕ್ರೀಮ್ ಯೂಸ್ ಮಾಡ್ತೀನಿ. ಇವಾಗ ನೀವು ನೋಡ್ತಿದ್ರೆ ನಾನು ಬೆಂದಿರೋ ಹೂಕೋಸು ಮತ್ತು ಬಟಾಣಿನ ಸೇರಿಸ್ಕೊತಿದ್ದೀನಿ. ಅದು ಸೇರಿಸ್ಕೊಂಡ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು. ಹೂಕೋಸು ಮತ್ತು ಬಟಾಣಿ ಆಲ್ರೆಡಿ ಬೆಂದಿದೆ, ಸೊ ಇದನ್ನು ತುಂಬ ಬೇಯಿಸೋ ಅವಶ್ಯಕತೆ ಬರೋದಿಲ್ಲ. 1-2 ನಿಮಿಷ ಕುದ್ರೆ ಸಾಕು. 2 ನಿಮಿಷ ಕುದ್ದಾದಮೇಲೆ ನಾನು ಇನ್ನೊಂದು ಸತಿ ಮಿಕ್ಸ್ ಮಾಡಿ ಸ್ಟವ್ ಆಫ್ ಮಾಡ್ತೀನಿ. ಇದು ಲಾಸ್ಟಲ್ಲಿ ಕ್ರೀಮ್ ಇತ್ತು, ಸೊ ರೆಸ್ಟೋರೆಂಟ್ ಸ್ಟೈಲ್ ಬೇಕಂದರೆ ಸ್ವಲ್ಪ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ಕ್ರೀಮ್ ಹಾಕೋದ್ರಿಂದ ನಿಮಗೆ ಅದು ತಿಕ್ಕಾಗಿ ಫ್ಲೇವರ್ ಕೊಡುತ್ತೆ. ಇದಾದಮೇಲೆ ಮಿಕ್ಸ್ ಮಾಡ್ತಿದ್ದೀನಿ, ನೀವು ನೋಡ್ತಿರ್ಬೋದು. ಸ್ಟವ್ ಆಫ್ ಆದಮೇಲೆ ನೀವು ಕ್ರೀಮ್ ಹಾಕ್ಕೋಬೇಕು.
ಫ್ಲೇಮ್ ಆನಲ್ಲಿದ್ದು ಕ್ರೀಮ್ ಹಾಕಿದ್ರೆ ಅದು ಒಡೆದೋಗೋ ಚಾನ್ಸಸ್ ಇರುತ್ತೆ. ಇವಾಗ ನಾನು ಕಸೂರಿ ಮೇಥಿ ಮತ್ತು ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡ್ತಿದ್ದೀನಿ. ಇದು ಲಾಸ್ಟ್ ಸ್ಟೇಜು. ಇವಾಗ ನೀವು ಇನ್ನೊಂದು ಸತಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದ್ರೆ ಗ್ರೇವಿ ರೆಡಿ ಟು ಸರ್ವ್. ಈ ಗ್ರೇವಿನ ನೀವು ಚಪಾತಿ, ರೋಟಿ, ಪೂರಿ ಜೊತೆ ಸರ್ವ್ ಮಾಡ್ಬೋದು. ದೋಸೆ ಕೂಡ ತಿನ್ಬೋದು. ತುಂಬ ಮೈಲ್ಡ್ ಆಗಿರುತ್ತೆ ಮತ್ತು ಕ್ರೀಮಿ ಇರುತ್ತೆ. ನೀವು ನೋಡ್ತಿದ್ರೆ ನಾನು ಮೇಲೆ ಕ್ರೀಮ್ ಸ್ವಲ್ಪ ಗಾರ್ನಿಷ್ ಮಾಡಿದ್ದೀನಿ. ರೆಡಿ ಟು ಸರ್ವ್. ಇನ್ನಷ್ಟು ಈಸಿಯಾದ ರೆಸಿಪೀಸ್ಗೋಸ್ಕರ ಫಾಲೋ ಮಾಡಿ. ಥ್ಯಾಂಕ್ ಯು. ಹ್ಯಾಪಿ ಕುಕಿಂಗ್.